ನಮಸ್ಕಾರ ವೀಕ್ಷಕರೇ. ಸೆಷನ್ ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. ಒಂದು ಕಡೆ ಸ್ಪೀಕರ್ ಸ್ಥಾನಕ್ಕೆ ಕಂಬ್ಯಾಕ್ ಆಗಿರೋ ಓಂ ಬಿರ್ಲಾ ತಮ್ಮ ಮೇಲೆ ಬಂದಿದ್ದ ಆರೋಪಗಳು ಹಾಗೂ ಆ ವಿಚಾರದ ಬಗ್ಗೆ ಉತ್ತರಗಳನ್ನ ನೀಡುತ್ತಾ ಹೋಗಿದ್ದಾರೆ. ಸ್ಪೀಕರ್ ವಿರುದ್ಧದ ಇಂಪೀಚ್ಮೆಂಟ್ ಮೋಷನ್ ನಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಭಾರಿ ಮುಖಭಂಗ ಆದಂತಾಗಿದೆ. ಇದರ ಬೆನ್ನಲ್ಲೇ ಮುಂದಿನ ಚರ್ಚೆಗೆ ಹೋಗುವ ಹೊತ್ತಲ್ಲಿ ಮತ್ತೆ ರಾಹುಲ್ ಗಾಂಧಿ ನಿಯಮ ಉಲ್ಲಂಘನೆ ಮಾಡಿದ್ದು ಸ್ಪೀಕರ್ ಓಂ ಬಿರ್ಲಾ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನಿನ್ನೆಯಷ್ಟೇ ಅಮಿತ್ ಶಾ ಬಹಳ ಸ್ಪಷ್ಟವಾಗಿ ಸದನದ ನಿಯಮ ಏನು ಅನ್ನೋದನ್ನ ಹೇಳಿದ್ರು. ಮತ್ತದೇ ತಪ್ಪುಗಳನ್ನ ರಾಹುಲ್ ಗಾಂಧಿ ಮಾಡ್ತಾ ಇರೋದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಅಲ್ಲದೆ ಬೇಕಂತಲೇ ಮಾಡ್ತಾ ಇದ್ದಾರಾ ಅನ್ನೋ ರೀತಿ ಗುರುತಿಸಿಕೊಳ್ತಾ ಇದೆ. ಮತ್ತೊಂದೆಡೆ ಎಸ್ಐಆರ್ ವಿರುದ್ಧ ಕೆಂಡ ಕಾರ್ತಾ ಇರೋ ಮಮತಾ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಇಂಡಿ ಒಕ್ಕೂಟದ ಮಿತ್ರರ ಬೆಂಬಲ ಸಿಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಜನಪರ ಚರ್ಚೆ ಆಗೋದಕ್ಕಿಂತ ಹೆಚ್ಚಾಗಿ ಗಲಾಟೆ ಗದ್ದಲಗಳೇ ಜಾಸ್ತಿ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಇದು ಭಾರತೀಯರ ಬೇಸರಕ್ಕೂ ಕಾರಣವಾಗ್ತಾ ಇದೆ. ಫಾರಿನ್ ಪಾಲಿಸಿ ಸರಿಯಿಲ್ಲ ಅನ್ನೋದನ್ನ ಮುಂದುವರೆಸಿರೋ ಕಾಂಗ್ರೆಸ್ ನಾಯಕರು ಎಲ್ಲಿ ಲೋಪ ಆಗಿದೆ ಅನ್ನೋದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಸರಿ ಹಾಗಿದ್ರೆ ಬೆಸ್ಟ್ ಫಾರಿನ್ ಪಾಲಿಸಿ ಯಾವುದು, ಭಾರತ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ. ಹೇಳ್ತಾ ಇರೋ ವಿಚಾರ ಇಷ್ಟೇ: ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಭಾರತಕ್ಕೆ ಎಫೆಕ್ಟ್, ಫ್ಯೂಲ್ ರೇಟ್ ಹೆಚ್ಚಾಗುತ್ತೆ, ಇರಾನ್ಗೆ ಬೆಂಬಲ ಕೊಡಿ. ಇದರಲ್ಲಿ ಇರಾನ್ಗೆ ಬೆಂಬಲ ಕೊಡೋ ಉದ್ದೇಶ ಹೈಲೈಟ್ ಆಗ್ತಾ ಇದೆಯೇ ಹೊರತು ಭಾರತ ಸರ್ಕಾರ ಮಾಡಿರೋ ಪರ್ಯಾಯ ವ್ಯವಸ್ಥೆಯೂ ಕಾಣಿಸ್ತಾ ಇಲ್ಲ. ಬೇರೆ ವಿಧಾನ ಇದೆ ಅನ್ನೋದನ್ನ ವಿಪಕ್ಷಗಳು ಕೂಡ ಹೇಳ್ತಾ ಇಲ್ಲ. ಇವತ್ತು ಈ ಚರ್ಚೆ ಇನ್ನೊಂದು ದಿಕ್ಕಿಗೆ ಹೋಗಿತ್ತು. ಅದನ್ನು ಹೇಳೋ ಮುನ್ನ ಸ್ಪೀಕರ್ ಸ್ಥಾನಕ್ಕೆ ಓಂ ಬಿರ್ಲಾ ಕಂಬ್ಯಾಕ್ ಮಾಡಿದ ವಿಚಾರ ತಿಳಿಸ್ತೀವಿ. ಸ್ಪೀಕರ್ ವಿರುದ್ಧದ ಅವಿಶ್ವಾಸ ನಿರ್ಣಯದ ಚರ್ಚೆ ಕಳೆದ 2 ದಿನಗಳಿಂದ ಸದ್ದು ಮಾಡ್ತಾ ಇತ್ತು. ಆದ್ರೆ ಚರ್ಚೆ ನಡೆದಿದ್ದು 12 ಗಂಟೆಗಳ ಕಾಲ ಮಾತ್ರ. ಸಹಿ ಹಾಕಿದ್ದ 118 ಸದಸ್ಯರ ಪೈಕಿ ಚರ್ಚೆಯಲ್ಲಿ ಭಾಗಿಯಾಗಿದ್ದ 42 ಸದಸ್ಯರು ಮಾತ್ರ. ವಿಪಕ್ಷ ನಾಯಕರ ಕಡೆಯಿಂದ ಕ್ವಾಲಿಟಿ ಚರ್ಚೆ ನಡೆಯಲೇ ಇಲ್ಲ. ಅಂತಿಮವಾಗಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ರಿಜೆಕ್ಟ್ ಆಗಿ ಆ ಸ್ಥಾನದಲ್ಲಿ ಓಂ ಬಿರ್ಲಾ ಮತ್ತೆ ಕೂರ್ತಾರೆ. ಈ ವೇಳೆ ಸದನವನ್ನು ಉದ್ದೇಶಿಸಿ ಮಾತನಾಡೋ ಓಂ ಬಿರ್ಲಾ, ಭಾರತದ ಇತಿಹಾಸದಲ್ಲಿ 3ನೇ ಬಾರಿಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ನಡೆದಿದೆ. ಕಳೆದ 2 ದಿನಗಳಿಂದ ಬಹುತೇಕ ಸದಸ್ಯರು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ. ಲೋಕಸಭೆ ಅನ್ನೋದು ಪ್ರಜಾಪ್ರಭುತ್ವದ ಪ್ರತಿಬಿಂಬ. ಸುಮಾರು 140 ಕೋಟಿ ಜನರ ಪರವಾಗಿ ಅವರ ಆಶಯಗಳನ್ನ ತಿಳಿಸೋದಕ್ಕಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ. ಒಬ್ಬೊಬ್ಬ ಸದಸ್ಯರು ಲಕ್ಷ ಜನರಿಗೆ ದನಿಯಾಗ್ತೀರಿ. ಅವರ ಸಮಸ್ಯೆಗಳು, ಆದ್ಯತೆಗಳ ಬಗ್ಗೆ ನೀವು ಮಾತಾಡ್ತೀರಿ. 2ನೇ ಬಾರಿ ನನಗೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ಈ ಸ್ಥಾನದಲ್ಲಿ ಕೂತು ಅತ್ಯಂತ ಜವಾಬ್ದಾರಿಯಿಂದ ಎಲ್ರಿಗೂ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸದನದ ನಿಯಮ ಹಾಗೂ ರೀತಿ ನೀತಿಗಳ ಅನುಸಾರವಾಗಿ ಎಲ್ಲರ ಅಭಿಪ್ರಾಯಕ್ಕೂ ಆದ್ಯತೆ ನೀಡಲಾಗಿದೆ. ಏನೇ ಗೊಂದಲ ಇದ್ರೂ ನಿಯಮದ ಪ್ರಕಾರವೇ ಎಲ್ರಿಗೂ ಅವಕಾಶ ನೀಡೋ ಕೆಲಸ ಆಗಿದೆ. ಇನ್ ಮುಂದಾದ್ರೂ ಅಷ್ಟೇ ಸದನದ ನಿಯಮಗಳ ಅನುಸಾರವಾಗಿ ಎಲ್ರಿಗೂ ಅವಕಾಶ ಕೊಡೋ ಕೆಲಸ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಈ ಮೂಲಕ ತಮ್ಮ ಮೇಲೆ ಬಂದಿದ್ದ ಪಕ್ಷಪಾತ ಅಥವಾ ಮಾತಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯ ಆರೋಪಗಳಿಗೆ ತೆರೆ ಎಳೆಯೋ ಕೆಲಸವನ್ನ ಮಾಡ್ತಾರೆ. ಸರಿ, ಈಗ ಓಂ ಬಿರ್ಲಾ ಬಂದಿದ್ದಾಯ್ತು, ಎಲ್ಲಾ ಸದಸ್ಯರಿಗೂ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇನ್ನಾದ್ರೂ ಸದನ ಸರಿ ಹೋಯ್ತಾ ಅಂತ ನೋಡಿದ್ರೆ ಮತ್ತೆ ರಾಹುಲ್ ಕಡೆಯಿಂದಲೇ ನಿಯಮ ಉಲ್ಲಂಘನೆಯಾಗಿ ರಗಳೆ ರಂಪಾಟ ಶುರುವಾಗುತ್ತೆ. ಕಳೆದ 2 ದಿನಗಳಿಂದ ಅವಿಶ್ವಾಸ ಕುರಿತು ಚರ್ಚೆಗೆ ಸಮಯ ನಿಗದಿಯಾಗಿದ್ರು. ರಾಹುಲ್ ಸೇರಿ ಹಲವು ನಾಯಕರು ನಮಗೆ ಮಧ್ಯಪ್ರಾಚ್ಯ ಯುದ್ಧದ ಕುರಿತು ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ರು. ಹೊರಗೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ್ದ ರಾಹುಲ್ ಅವಿಶ್ವಾಸದ ಬಗ್ಗೆ ನಿಧಾನಕ್ಕೆ ಡಿಸ್ಕಸ್ ಮಾಡಿದ್ರಾಯ್ತು. ಈಗ ಜನರಿಗೆ LPG ಹಾಗೂ ತೈಲ ಸಮಸ್ಯೆ ಆಗ್ತಾ ಇದೆ, ಅದರಿಂದ ಫಸ್ಟ್ ಯುದ್ಧದ ಬಗ್ಗೆ ಚರ್ಚೆ ಆಗ್ಬೇಕು, ಆದ್ರೆ ನಮ್ಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಸರಿ, ಹಾಗೆ ಆಗ್ಲಿ ಅಂತ ಯುದ್ಧದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡೋ ರಾಹುಲ್ ವಿಷಯವನ್ನ ಬಿಟ್ಟು ಮೆಲ್ಲಗೆ ಬೇರೆ ಕಡೆ ತಿರುಗಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಆಯಿಲ್ ಮಿನಿಸ್ಟರ್ ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರೇ ಹೇಳ್ಕೊಂಡಿದ್ರು ಎಪ್ಸ್ಟೀನ್ ಅವರ ಸ್ನೇಹಿತ ಅಂತ ಹೇಳಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಕಡೆ ನೋಡ್ತಾರೆ. ಈ ಹೇಳಿಕೆ ಬರ್ತಾ ಇದ್ದಂತೆ ಮತ್ತೆ ಗಲಾಟೆ ಶುರುವಾಗುತ್ತೆ. ರಾಹುಲ್ ವಿರುದ್ಧ ಸ್ಪೀಕರ್ ಓಂ ಬಿರ್ಲಾ ಗರಂ ಆಗ್ತಾರೆ. ನಿಮಗೆ ಬೆಳಿಗ್ಗೆ ಅಷ್ಟೇ ಏನ್ ಹೇಳಿದ್ದೆ ನಾನು, ಯಾವ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸಮಯ ನಿಗದಿಯಾಗಿರುತ್ತೋ ಅದರ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಹೇಳಿದ್ದೇವೆ. ಯಾವುದೇ ವಿಚಾರದ ಬಗ್ಗೆ ಮಾತಾಡೋ ಮುನ್ನ ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಅನ್ನ ನೀಡಬೇಕು ಅನ್ನೋದೇ ಸದನದ ನಿಯಮ. ಯಾರೇ ಆದ್ರೂ ಅಷ್ಟೇ, ಪ್ರಧಾನಿ ಮೋದಿ ಆದ್ರೂ ಅಷ್ಟೇ, ಇದೇ ನಿಯಮ ಅನ್ವಯಿಸುತ್ತೆ. ನೀವು ಹೇಗೆ ಬೇರೆ ವಿಚಾರವನ್ನ ಮಾತಾಡ್ತಾ ಇದ್ದೀರಾ, ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ರೆ ಅದಕ್ಕೆ ಮೊದಲು ನೋಟಿಸ್ ಕೊಡಬೇಕು, ಇಲ್ಲ ಅಂದ್ರೆ ಮಾತಾಡೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿ ರಾಹುಲ್ಗೆ ಕೂರೋದಕ್ಕೆ ಹೇಳ್ತಾರೆ. ಆದ್ರೆ ರಾಹುಲ್ ನಾನು ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇರೋದು, ಆಯಿಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸಮರ್ಥನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಈ ನಡೆ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ.
ಅದೇನಂದ್ರೆ ಈ ಬಾರಿ ಸೆಷನ್ ನಲ್ಲಿ ದಾರಿ ತಪ್ಪಿಸಿ ಗದ್ದಲ ಎಬ್ಬಿಸಬೇಕು ಅನ್ನೋ ಪ್ಲಾನ್ ನಡೆದಿದೆಯಾ ಅನ್ನೋ ರೀತಿ ಮಾತುಕತೆಗಳು ಶುರುವಾಗಿದೆ. ಯಾಕಂದ್ರೆ ಹಿಂದಿನ ಸೆಷನ್ ಮುಗಿಯೋ ಹೊತ್ತಲ್ಲಿ ಅವಿಶ್ವಾಸದ ವಿಚಾರ ಎತ್ತಿದ್ರು. ಮುಂದಿನ ಸೆಷನ್ ಶುರುವಾಗ್ತಾ ಇದ್ದ ಹಾಗೆ ಅದೇ ವಿಚಾರದ ಚರ್ಚೆ ಆಗ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಅವಿಶ್ವಾಸದ ಚರ್ಚೆ ಹೊತ್ತಲ್ಲಿ ಅದನ್ನ ಆಮೇಲೆ ಮಾಡೋಣ, ಈಗ ಯುದ್ಧ ನಡೀತಾ ಇದೆ, ನಮಗೆ ಇದೇ ಚರ್ಚೆ ನಡೀಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಅವಕಾಶ ಸಿಕ್ತು. ಸರಿ, ಇದರ ಬಗ್ಗೆ ಆದ್ರೂ ಚರ್ಚೆ ಮಾಡ್ತಾರಾ ಅಂತ ನೋಡಿದ್ರೆ ರಾಹುಲ್ ಮೆಲ್ಲಗೆ ಯೂಟರ್ನ್ ಹೊಡೆದು ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತನ್ನ ಶುರು ಮಾಡ್ತಾರೆ. ಆದ್ರಿಂದ ಇಡೀ ಸೆಷನ್ ಉದ್ದಕ್ಕೂ ಯಾವುದೂ ಚರ್ಚೆ ಪೂರ್ತಿ ಆಗೋದಕ್ಕೆ ಬಿಡದೆ ಹೊಸ ಗಲಾಟೆ ತೆಗೆದು ಮತ್ತೆ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಆರೋಪಿಸೋ ಪ್ಲಾನ್ ಏನಾದ್ರೂ ನಡೆದಿದ್ಯಾ ಅಂತ ಜನರು ಮಾತಾಡ್ಕೊಳ್ಳೋ ಹಾಗಾಗಿದೆ. ಅಂದ್ಹಾಗೆ ನೆಕ್ಸ್ಟ್ ಪ್ಲಾನ್ ಏನಿರ್ಬೋದು ಅಂತ ಯೋಚಿಸೋ ಹೊತ್ತಲ್ಲೇ ಅದು ಕೂಡ ರಿವೀಲ್ ಆದಂತಿದೆ. ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರಾಗಿರೋ ಜ್ಞಾನೇಶ್ ಕುಮಾರ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ಅರ್ಥಾತ್ ಅವಿಶ್ವಾಸ ನಿರ್ಣಯಕ್ಕೆ ತಯಾರಿ ನಡೆದಿದೆ. ಲೋಕಸಭೆಯ 130 ಹಾಗೂ ರಾಜ್ಯಸಭೆಯ 63 ಸದಸ್ಯರು ಸೇರಿದಂತೆ ಬರೋಬ್ಬರಿ 193 ವಿಪಕ್ಷ ನಾಯಕರು ಈ ಪ್ರಕ್ರಿಯೆಗೆ ಪ್ಲಾನ್ ಮಾಡಿದ್ದಾರೆ. ಇದರ ಉದ್ದೇಶ ನಮಗೆ ಜ್ಞಾನೇಶ್ ಕುಮಾರ್ ಮೇಲೆ ನಂಬಿಕೆ ಇಲ್ಲ, ಅವರನ್ನ ಈ ಕೂಡಲೇ ಸ್ಥಾನದಿಂದ ತೆಗಿಬೇಕು ಅನ್ನೋದು ಬಹಿರಂಗಗೊಂಡಿದೆ. ಇದಕ್ಕೆ ಒಂದಷ್ಟು ಕಾರಣಗಳನ್ನ ಕೂಡ ರೆಡಿ ಮಾಡ್ಕೊಂಡಿರೋ ವಿಪಕ್ಷ ನಾಯಕರು ವೋಟ್ ಫ್ರಾಡ್ ನಡೆದಿರೋದು, ಕಚೇರಿಯಲ್ಲಿ ಪಕ್ಷಪಾತ ಮತ್ತು ತಾರತಮ್ಯದ ನಡವಳಿಕೆ ಹಾಗೂ ಸಾಮೂಹಿಕವಾಗಿ ಮತದಾನದ ಹಕ್ಕು ನಿರಾಕರಣೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಹೊರಿಸಿ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಲಾಗಿದೆ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥ ನಡೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಆದ್ರೆ ಈ ರೀತಿ ಮಾಡಿ ಗೆಲ್ಲೋದು ಸುಲಭ ಇಲ್ಲ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಹೇಗೆ ಸುಪ್ರೀಂ ಕೋರ್ಟ್ ಜಡ್ಜ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ಗೆ ಅವಕಾಶ ಇದೆಯೋ ಅದೇ ರೀತಿ ಆರ್ಟಿಕಲ್ 324 ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರ ವಿರುದ್ಧವೂ ಇಂಪೀಚ್ಮೆಂಟ್ ಮೋಷನ್ಗೆ ಅವಕಾಶ ಇರುತ್ತೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಇದಕ್ಕೆ ವೋಟಿಂಗ್ ಆಪ್ಷನ್ ಇರುತ್ತೆ. ಎರಡೂ ಮನೆಗಳಲ್ಲಿ 2/3 ಮೆಜಾರಿಟಿ ಬಂತು ಅಂದ್ರೆ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರನ್ನ ಆ ಸ್ಥಾನದಿಂದ ಕೆಳಗಿಳಿಸಬಹುದು. ಆದ್ರೆ ಅದಕ್ಕೂ ಮುನ್ನ ಒಂದು ಕಮಿಟಿ ರಚನೆಯಾಗಿ ವಿಪಕ್ಷಗಳ ಆರೋಪ ಏನು ಅನ್ನೋದನ್ನ ಅವರು ಅವಲೋಕಿಸ್ತಾರೆ. ಸಿಇಸಿ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಸಾಬೀತಾದ್ರೆ ಮಾತ್ರವೇ, ಪ್ರೆಸಿಡೆಂಟ್ ಕಡೆಯಿಂದ ಫೈನಲ್ ಆದೇಶ ಬಂದ ನಂತರವೇ ಈ ಮೋಷನ್ಗೆ ಎರಡೂ ಮನೆಗಳಲ್ಲಿ ಅವಕಾಶ ನೀಡಲಾಗುತ್ತೆ. ಆದ್ರೆ ಒಂದು ವೇಳೆ ವೋಟಿಂಗ್ ತನಕ ಹೋಯ್ತು ಅಂತಲೇ ಇಟ್ಕೊಳ್ಳಿ, ಸದ್ಯದ ಪರಿಸ್ಥಿತಿಯಲ್ಲಿ ವಿಪಕ್ಷಗಳು ಗೆಲ್ಲೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದು ಅವರಿಗೂ ಗೊತ್ತಿದೆ. ಆದ್ರೆ ಈ ಒಂದು ನಡೆ ಬಹಳ ನೆಗೆಟಿವ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದ್ರೆ ತಮಗೆ ಯಾರ ಮೇಲೆ ಸಿಟ್ಟಿದೆಯೋ ಅವರೆಲ್ಲರ ಮೇಲೂ ಕಾನೂನಿನ ಮೂಲಕವೇ ಎದುರು ಹಾಕಿಕೊಳ್ಳೋ ಪ್ರಯತ್ನ ಇಂಡಿ ಒಕ್ಕೂಟದ ಕಡೆಯಿಂದ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಮುಂದಿನ ಸರದಿ ಸುಪ್ರೀಂ ಕೋರ್ಟ್ ಜಡ್ಜ್, ಸಿಬಿಐ, ಸಿವಿಸಿ, ಇಡಿ ಹೀಗೆ ಎಲ್ಲಾ ಸಂಸ್ಥೆಗಳು ಇರ್ಬೋದಾ ಅಂತ ಜನರು ಅಣಕಿಸುವಂತಾಗಿದೆ. ಒಟ್ನಲ್ಲಿ ವಿಪಕ್ಷ ನಾಯಕ ಸ್ಥಾನದಲ್ಲಿರೋ ರಾಹುಲ್ ಏನು ಮಾಡದೇ ಇದ್ರೂ ದೊಡ್ಡದಾಗಿ ಸದ್ದು ಮಾಡ್ತಾ ಇರೋದಂತೂ ಸತ್ಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.